ಅದಕ್ಕೆ ಹರೀಶ್ ಉತ್ತರ ಕೊಟ್ಟಿದ್ದಾರೆ, ಮತ್ತೆ ನಾನೇನು ಉತ್ತರ ಕೊಡೋಂತ ಅವಶ್ಯಕತೆ ಇಲ್ಲ. ನಾನು ನೋಡಿದೆ ನಿಮ್ದ ವಾಟ್ಸಪ್ ಇದರಲ್ಲಿ BP ಹರೀಶ್ ಉತ್ತರ ಕೊಟ್ಟಿದ್ದಾರೆ. ಜರ್ಮನ್ ಸರ್ಕಲ್ ಹೆಂಗಿರ್ತದೆ, ಏನಿರ್ತದೆ, ಎಷ್ಟು ಆಕ್ಸಿಡೆಂಟ್ ಆಗ್ತವೆ, ಏನಾಗ್ತವೆ, ಗಡ್ 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 ಅಂತ ನೀನೇ ಹೋಗಿ ಇಲ್ಲಿಂದ ಸ್ಪಾಷ್ಟ ಹೋಗು, ಅಲ್ಲಿ ಏನ್ ಮಾಡ್ತೀನಿ ನೋಡಿ ನೀನು. ಹೆಣ್ಮಕ್ಳು ಹೆರಿಗೆ ಆಗಿದ್ರೆ ಅಲ್ಲಿ ಹೆರಿಗೆ ತಗೊಂಡೋಗು ಬೈಕ್ನಾಗೆ ಹಿಂದ್ಗಡೆ ಬಿದ್ದಾಳ ಎದ್ದಾಳ ಅಂತ ಹಿಂದ್ಗಡೆ ನೋಡ್ಕೊಂತ ಏನಪ್ಪ ಹೇಳ್ತಿದ್ದಾಳಂತ ಆಗಲ್ಲ ಕೈ ಕೈ ಹೊಟ್ಟಿ ಬಿದ್ದಾಳ ಎದ್ದಾಳ ಅದು ಯುರೋಪ್ ಮಾದರಿ ಅಂತಂದ್ರೆ ಬಹಳ ಯುರೋಪಿಯನ್ ಕಂಟ್ರೀಸ್ ಒಳಗೆ ಸ್ನೋಫಾಲ್ಸ್ ಜಾಸ್ತಿ ಆಗ್ತದೆ. ಆ ಸ್ನೋಫಾಲ್ ಆದಾಗ ಅದು ವಿಶೇಷವಾಗಿ ಆ ಸರ್ಕಲ್ಗಳಲ್ಲಿ ವೆಹಿಕಲ್ ಸ್ಕಿಡ್ ಆಗುತ್ತೆ ಅಂತ ಹೇಳಿ ಈ ತರ ವ್ಯವಸ್ಥೆ ಮಾಡಿದಾರೆ ಅಲ್ಲಿ ಯುರೋಪಿಯನ್ ಕಂಟ್ರೀಸ್. ಹಾಗಾಗಿ ಅದನ್ನ ಅಲ್ಲಿ ಚೆನ್ನಾಗಿದೆ ಹೊರತು ಅದು ನಮ್ಮ ಇದಕ್ಕೆ ಸ್ಟೋನೇ ಬೀಳೋದಿಲ್ಲ. ಹಾಗಾಗಿ ಅದು ಯುರೋಪಿಯನ್ ಮಾದರಿ ಅಂತ ಏನು ಅಲ್ಲಿ ಸ್ನೋಫಾಲ್ ಜಾಸ್ತಿ ಇರೋದ್ರಿಂದ ಹೋಗತಕ್ಕಂತ ವಾಹನಗಳು ಜಾರಬಾರ್ದು, ಸ್ಕಿಡ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಈ ತರವಾಗಿರ್ತಕ್ಕಂಥ ವ್ಯವಸ್ಥೆನ ಆ ದೇಶಗಳಲ್ಲಿ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಅದು ಸೂಕ್ತ ಅಲ್ಲ. ನಮ್ಮ ದೇಶಕ್ಕೆ ಕೆಲವು ತರ ಹಳ್ಳದ ರೋಡ್ನಾಗೆ ನೀರು ಹರಿಬಿಟ್ರೆ ರೋಡಿಗೆ ಇನ್ನೊಂದಲ್ಲ ಆ ಮಾದರಿ ನಮ್ಮನಿಗೆ ಹಳ್ಳು ಹರಿಯೋ ರೋಡಿಗೆ ಅದೆಲ್ಲದಕ್ಕಿಂತ ನೀವು ಅಲ್ಲಿ ಹೋಗ್ರಪ್ಪ, ಹೆಂಡತಿ ಕುಂಡಿಸ್ಕೊಂಡು ಬಿದ್ದಾಳ ಎದ್ದಾಳ ಅಂತ ನೋಡ್ಕೋಬಹುದು. ತಗೊಂಡೋಗು ಬೈಕ್ನಾಗೆ ಹಿಂದ್ಗಡೆ ಬಿದ್ದಾಳ ಎದ್ದಾಳ ಅಂತ ಹಿಂದ್ಗಡೆ ನೋಡ್ಕೊಂತ ಏನಪ್ಪ ಹೇಳ್ತಿದ್ದಾಳಂತ ಆಗಲ್ಲ ಕೈ ಹೊಟ್ಟಿ ಬಿದ್ದಾಳ ಎದ್ದಾಳ ಅದು ಯುರೋಪ್ ಮಾದರಿ ಅಂತಂದ್ರೆ ಬಹಳ ಯುರೋಪಿಯನ್ ಕಂಟ್ರೀಸ್ ಒಳಗೆ ಸ್ನೋಫಾಲ್ಸ್ ಜಾಸ್ತಿ ಆಗ್ತದೆ. ಆ ಸ್ನೋಫಾಲ್ ಆದಾಗ ಅದು ವಿಶೇಷವಾಗಿ ಆ ಸರ್ಕಲ್ಗಳಲ್ಲಿ ವೆಹಿಕಲ್ ಸ್ಕಿಡ್ ಆಗುತ್ತೆ ಅಂತ ಹೇಳಿ ಈ ತರ ವ್ಯವಸ್ಥೆ ಮಾಡಿದಾರೆ ಅಲ್ಲಿ ಯುರೋಪಿಯನ್ ಕಂಟ್ರೀಸ್. ಹಾಗಾಗಿ ಅದನ್ನ ಅಲ್ಲಿ ಚೆನ್ನಾಗಿದೆ ಹೊರತು ಅದು ನಮ್ಮ ಇದಕ್ಕೆ ಸ್ಟೋನೇ ಬೀಳೋದಿಲ್ಲ. ಹಾಗಾಗಿ ಅದು ಯುರೋಪಿಯನ್ ಮಾದರಿ ಅಂತ ಏನು ಅಲ್ಲಿ ಸ್ನೋಫಾಲ್ ಜಾಸ್ತಿ ಇರೋದ್ರಿಂದ ಹೋಗತಕ್ಕಂತ ವಾಹನಗಳು ಜಾರಬಾರ್ದು, ಸ್ಕಿಡ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಈ ತರವಾಗಿರ್ತಕ್ಕಂಥ ವ್ಯವಸ್ಥೆನ ಆ ದೇಶಗಳಲ್ಲಿ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಅದು ಸೂಕ್ತ ಅಲ್ಲ. ನಮ್ಮ ದೇಶಕ್ಕೆ ಕೆಲವು ತರ ಹಳ್ಳದ ರೋಡ್ ಇರ್ತಾವ, ಹಳ್ಳದ ರೋಡ್ನಾಗೆ ನೀರು ಹರಿಬಿಟ್ರೆ ರೋಡಿಗೆ ಇನ್ನೊಂದಲ್ಲ ಆ ಮಾದರಿ ನಮ್ಮನಿಗೆ ಹಳ್ಳು ಹರಿಯೋ ರೋಡಿಗೆ ಅದೆಲ್ಲದಕ್ಕಿಂತ ನೀವು ಅಲ್ಲಿ ಹೋಗ್ರಪ್ಪ, ಹೆಂಡತಿ ಕುಂಡಿಸ್ಕೊಂಡು ಬಿದ್ದಾಳ ಎದ್ದಾಳ ಅಂತ ನೋಡ್ಕೋಬಹುದು.